ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ನಾನು ಮತ್ತೊಂದು ಹೊಸ ವಿಡಿಯೋದಲ್ಲಿ ನಿಮ್ಮೆಲ್ಲರೂ ಸ್ವಾಗತ ಮಾಡ್ತೀನಿ ರೀ. ಇವತ್ತಿನ ವಿಡಿಯೋದಲ್ಲಿ ಒಂದಿಷ್ಟು ವಾಕ್ಯಗಳನ್ನು ಮಾಡಿ ಹಾಕ್ತಾ ಇದ್ದೀನಿ ನೋಡ್ರಿ. ಕನ್ನಡದಲ್ಲಿ ಏನಂತಾರೆ ಮತ್ತು ಮರಾಠಿಯಲ್ಲಿ ಏನಂತಾರೆ. ವಿಡಿಯೋ ನೋಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹೆಚ್ಚಿನ ಲೈಕ್ ಮಾಡಿರಿ. ಈಗ ವಾಕ್ಯಗಳನ್ನು ನೋಡೋಣ್ರಿ. ಕನ್ನಡ ಆ್ಯಂಡ್ ಮರಾಠಿ. ಮೊದಲನೇದಾಗಿರಿ, ನಾಳೆ ಸೋಮವಾರ ಇದೆ. ಸಾಮಾನ್ಯವಾಗಿ ಯಾರಿಗಾದ್ರೂ ಹೇಳ್ತಿರ್ತೀನಿ ನೋಡ್ರಿ, ನಾಳೆ ಸೋಮವಾರ ಇದೆ ಅಂತ. ಅದಕ್ಕೆ ಮರಾಠಿಗೆ ಏನು ಅನ್ಬೇಕು ರೀ, ಉದ್ಯಾ ಸೋಮವಾರ आहे. ಉದ್ಯಾ ಸೋಮವಾರ आहे. ಆಮೇಲೆ ನೆಕ್ಸ್ಟ್ ರೀ, ನಾನು ಲೇಟಾಗಿ ಏಳುತ್ತೇನೆ. ನಾವು ಕನ್ನಡ ಹೇಳ್ತಿರ್ತೀವಿ, ನಾನು ನಾಳೆ ನನ್ನ ಶಾಲೆ ಸುಟ್ಟಿ ಐತಿ, ನಾನು ನಾಳೆ ಲೇಟಾಗಿ ಹೇಳ್ತೀನಿ ನಾಳೆ ಅಂತ ನಾವು ಮನೆಯವ್ರಿಗೆ ಹೇಳ್ತಿರ್ತೀವಿ ನೋಡ್ರಿ. ನಾನು ಲೇಟಾಗಿ ಏಳುತ್ತೇನೆ. ನಾನು ಲೇಟಾಗಿ ಏಳುತ್ತೇನೆ ಅನ್ನೋದಕ್ಕೆ ಮೀ ಉಶಿರ್ಲಾ ಉಟೇನ್. ಮೀ ಉಶಿರ್ಲಾ ಉಟೇನ್. ಆಮೇಲೆ ನೆಕ್ಸ್ಟ್ ರೀ, ನಾನು ನಿನಗೆ ಪುಸ್ತಕ ಕೊಡುತ್ತೇನೆ. ನಾನು ನಿನಗೆ ಪುಸ್ತಕ ಕೊಡುತ್ತೇನೆ ಅಂತ ನಾವು ಕನ್ನಡದಾಗ ಅಂತೀವಿ ನೋಡ್ರಿ. ಅದಕ್ಕೆ ಮರಾಠಿಗೆ ಏನು ಬೇಕು ರೀ, ಮೀ ತುಲಾ ಪುಸ್ತಕ್ ದೇನ್. ನಾನು ನಿನಗೆ ಪುಸ್ತಕ ಕೊಡುತ್ತೀನಿ ಅಂತ ಕನ್ನಡದಲ್ಲಿ ಅನ್ನೋದಕ್ಕೆ ಮರಾಠಿಗೆ ಏನಂತಾರೆ, ಮೀ ತುಲಾ ಪುಸ್ತಕ್ ದೇನ್. ಆಮೇಲೆ ನೆಕ್ಸ್ಟ್ ರೀ, ಅವಳು ಊಟ ಮಾಡುತ್ತಿದ್ದಾಳೆ. ನಾವು ಕನ್ನಡದಾಗ ಯಾರಾದರೂ ಹೇಳ್ತಿರ್ತೀವಿ ನೋಡ್ರಿ, ಯಾರಾದರೂ ಫ್ರೆಂಡ್ಸ್ ಎಲ್ಲ ಅಂದ್ರೆ ರೀ, ನಮ್ಮ ಮಕ್ಕಳು ಫ್ರೆಂಡ್ಸ್ ಎಲ್ಲ ಬಂದಿರ್ತಾರೆ, ಅಥವಾ ಮನೆಯಲ್ಲಿ ಯಾರು ದೊಡ್ಡವರು ಊಟ ಮಾಡ್ತಿರ್ತಾರೆ, ಅವಳು ಊಟ ಮಾಡ್ತಿದ್ದಾಳೆ ಅಂತ ಸಾಮಾನ್ಯವಾಗಿ ಅದು ಹೆಣ್ಮಕ್ಳಿಗೆ ಮಾತಾಡುವಂಥ ಮಾತಿದೆ ನೋಡ್ರಿ, ವಾಕ್ಯ ಇದೆ ನೋಡ್ರಿ. ಅವಳು ಊಟ ಮಾಡುತ್ತಿದ್ದಾಳೆ. ಕನ್ನಡದ ನಾವು ಅಂತಿರ್ತೀವಿ ನೋಡ್ರಿ, ಅವಳು ಊಟ ಮಾಡುತ್ತಿದ್ದಾಳೆ ಅನ್ನೋದಕ್ಕೆ ತಿ ಜೇವನ್ ಕರತ್ आहे. ತಿ ಜೇವನ್ ಕರತ್ आहे. ಆಮೇಲೆ ನೆಕ್ಸ್ಟ್ ರೀ, ಅದೇ ರೀತಿ ಹುಡುಗರಿಗೆ ಅನ್ಬೇಕಾದ್ರೆ ರೀ, ತಿ ಅಂದ್ರೆ ರೀ, ತಿ ಅಂದರೆ ಅವಳು ಅನ್ನೋದಕ್ಕೆ ಏನಂತಾರೆ, ಹುಡುಗಿಯರು ಅನ್ನೋದಕ್ಕೆ ತಿ ಅಂತಾರೆ ರೀ. ಅವಳು ಅನ್ನೋದಕ್ಕೆ ಏನಂತಾರೆ, ತಿ ಅಂತಾರೆ. ತಿ ಜೇವನ್ ಕರತಾಯಿ. ಅದೇ ರೀತಿ ಹುಡುಗರಿಗೆ ಅನ್ನೋದಕ್ಕೆ ಅವನು. ಹುಡುಗರಿಗೆ ಏನು ಬಳಸ್ತೀರಿ ನಾವು, ಅವನು. ಇವ ವ್ಯತ್ಯಾಸಗಳು ನಮ್ಗೆ ತಿಳಿದಂದ್ರೆ ನಮ್ಗೆ ಮರಾಠಿ ಮಾತನಾಡೋದಕ್ಕೆ ತುಂಬ ಈಸಿಯಾಗಿ ಬರ್ತದೆ ನೋಡ್ರಿ. ಅವಳು ಅನ್ನೋದಕ್ಕೆ ತಿ ಅಂತಾರೆ. ಅವನು ಅನ್ನೋದಕ್ಕೆ ತೋ ಅಂತಾರೆ. ಅವನು ಊಟ ಮಾಡುತ್ತಿದ್ದಾನೆ. ಅವನು ಊಟ ಮಾಡುತ್ತಿದ್ದಾನೆ ಅನ್ನೋದಕ್ಕೆ ತೋ ಜೇವನ್ ಕರತ್ आहे. ತೋ ಜೇವನ್ ಕರತ್ आहे ಅಂತಾರೆ ಮರಾಠಿಯಲ್ಲಿ. ಆಮೇಲೆ ನೆಕ್ಸ್ಟ್ ರೀ, 6ನೇದು ನೋಡ್ರಿ, ಅವಳು ಒಬ್ಬಳೇ ಇದ್ದಾಳೆ. ನಾವು ಕನ್ನಡದಾಗ ಹೇಳ್ತಿರ್ತೇವೆ ನೋಡ್ರಿ, ಅವಳು ಒಬ್ಬಳೇ ಇದ್ದಾಳೆ. ನನಗೆ ಮಗಳು ಅವಳು ಒಬ್ಬಳೇ ಇದ್ದಾಳೆ, ಅಥವಾ ಅವಳು ಮನೆಯಲ್ಲಿ ಒಬ್ಬಳೇ ಇದ್ದಾಳೆ, ಯಾವುದಾದ್ರೂ ವಾಕ್ಯ ಆಗ್ತೈತೆ ನೋಡ್ರಿ. ಅವಳು ಒಬ್ಬಳೇ ಇದ್ದಾಳೆ ಅನ್ನೋದಕ್ಕೆ ತಿ ಎಕ್ಟಿ आहे. ಅವಳು ಒಬ್ಬಳೇ ಇದ್ದಾಳೆ, ನನಗೆ ಒಬ್ಬಳೇ ಮಗಳು ಇದ್ದಾಳೆ ಅನ್ನೋದಕ್ಕೆ ತಿ ಎಕ್ಟಿ आहे. ಅದೇ ರೀತಿ ಹುಡುಗನ ಒಬ್ಬನೇ ಇದ್ದಾನೆ ಅನ್ನೋದಕ್ಕೆ ರೀ, ಅವನು ಒಬ್ಬನೇ ಇದ್ದಾನೆ. 7ನೇದು ವಾಕ್ಯ ನೋಡ್ರಿ, ಅವಳು ಅನ್ನೋದಕ್ಕೆ ತಿ ಎಕ್ಟಿ आहे. ಅವಳು ಒಬ್ಬಳೇ ಇದ್ದಾಳೆ ಅನ್ನೋದಕ್ಕೆ ತಿ ಎಕ್ಟಿ आहे ಅಂತಾರೆ. ಅದೇ ರೀತಿ ಹುಡುಗನಿಗೆ ಅವನು ಒಬ್ಬನೇ ಇದ್ದಾನೆ ಅನ್ನೋದಕ್ಕೆ ಅವನು ಒಬ್ಬನೇ ಇದ್ದಾನೆ ಅನ್ನೋದಕ್ಕೆ ತೋ ಎಕ್ಟಾ आहे. ತೋ ಎಕ್ಟಾ आहे. ಆಮೇಲೆ ನೆಕ್ಸ್ಟ್ ರೀ, ನಾನು ಒಬ್ಬಳೇ ಇದ್ದೇನೆ. ನಾವು ಸ್ವತ್ತಾಗಿ ನಾವು ಹೇಳ್ತಿರ್ತೀವಿ ನೋಡಿ ಯಾರಿಗಾದರೆ, ನಾನು ಒಬ್ಬಳೇ ಇದ್ದೇನೆ, ನಾ ಹೆಣ್ಮಗಳ ಒಬ್ಬಳೇ ಇದ್ದೇನೆ ಅನ್ನೋದಕ್ಕೆ ರೀ, ಮೀ ಎಕ್ಟಿ आहे. ಮೀ ಎಕ್ಟಿ आहे ಅಂತ ಹೇಳ್ಬೇಕು ರೀ. ಅದೇ ರೀತಿ ಹುಡುಗರಿ, ನಾನು 9ನೇದು ನೋಡ್ರಿ, ನಾನು ಒಬ್ಬನೇ ಇದ್ದೇನೆ. ನಾನು ಒಬ್ಬನೇ ಇದ್ದೇನೆ ಅನ್ನೋದಕ್ಕೆ ಮೀ ಎಕ್ಟಾ आहे. ಮೀ ಎಕ್ಟಾ आहे. ನಾನು ಒಬ್ಬನೇ ಇದ್ದೇನೆ ಅನ್ನೋದಕ್ಕೆ ಮೀ ಎಕ್ಟಾ आहे. ಆಮೇಲೆ ರೀ, ನೆಕ್ಸ್ಟ್ ವಾಕ್ಯ ನೋಡ್ರಿ, ಇದರ ಅರ್ಥ ಏನು. ನಾವು ಏನಾದರೂ ತಿಳಿತಿರಲ್ಲ ನೋಡ್ರಿ, ನಮ್ಗೆ ಇದರ ಅರ್ಥ ಏನಂತ ಹೇಳ್ರಿ ಅಂತ ಹೇಳ್ತಿರ್ತೀವಿ ನೋಡ್ರಿ ನಾವು. ಇದರ ಅರ್ಥ ಏನು ಅಂತ ಕನ್ನಡದಲ್ಲಿ, ಇದರ ಅರ್ಥ ಏನು ಅಂತ ಕನ್ನಡ ನಾವು ಕೇಳ್ತೀವಿ ನೋಡ್ರಿ, ಅದನ್ನು ಮರಾಠಿಯಾಗಿ ಏನು ಬೇಕು ರೀ, ಯಾಚಾ ಅರ್ಥ काय आहे. ಯಾಚಾ ಅರ್ಥ काय आहे. ಇವತ್ತು ವಿಡಿಯೋದಲ್ಲಿ ಇಷ್ಟೇ ರೀ. ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹೇಳ್ರಿ. ಮತ್ತಷ್ಟು ನಿಮ್ಗೆ ವಾಕ್ಯಗಳು ಬೇಕಾಗಿದೆ ರೀ, ಕಮೆಂಟ್ ಮಾಡಿ ಕೇಳಿರಿ, ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ರೀ. ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ವಿಡಿಯೋ ನೋಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಜಾಸ್ತಿ ಶೇರ್ ಮಾಡಿರಿ. ಧನ್ಯವಾದಗಳು.